ಸೊ ಸ್ಯಾಂಡಲ್ವುಡ್ ನಟರ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಆನ್ಸರ್ ಹೇಳೋದಾದ್ರೆ. ಸೊ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ತಗೊಂತ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಒಂದು ದೊಡ್ಡ ಯೂನಿವರ್ಸಿಟಿ, ಸಿನಿಮಾ ಅನ್ನೋ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿನಲ್ಲಿ ಹಲವಾರು ಪುಸ್ತಕಗಳಿದೆ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಆ ಎಲ್ಲಾನು ಓದ್ಕೊಂಡು, ಎಲ್ಲಾನು ತಿಳ್ಕೊಂಡು, ಎಲ್ಲಾನು ಅನುಭವಿಸಿರುವಂತಹ ಪ್ರೊಫೆಸರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಒಂದಷ್ಟು ಮುಗ್ಧ ಜೀವಗಳು, ಒಂದಷ್ಟು ಹೆಲ್ಪಿಂಗ್ ನೇಚರು, ಆ ಕೈ ಮುಂದೆ ಬರುವಂಥದ್ದು ಆ ಹೆಲ್ಪಿಂಗ್ಗೆ. ಆಮೇಲೆ ಆ ಒಂದಷ್ಟು ಅಭಿಮಾನಿಗಳ ಬಳಗನ ಉಳಿಸ್ಕೋಬೇಕು, ಇಟ್ಕೋಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, 0 ಇಂದ ಇಲ್ಲಿ ಗಂಟ ಬರೋದ್ರವರೆಗೂ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಮುಂದೆ ಬರುವಂತ ಯಾವುದೇ ಕಲಾವಿದರು ಇಂಡಸ್ಟ್ರಿಗೆ ಬರ್ಬೇಕಾದ್ರೂ ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಮುಂದೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಎನರ್ಜಿ ಸೂಪು. ಆ ದೇವರು ಅವ್ರಿಗೆ ಅದೇ ಎನರ್ಜಿ ಇನ್ನೂ ಸುಮಾರು ವರ್ಷಗಳು ಕೊಡ್ಲಿ. ಆಮೇಲೆ ಅವ್ರ ಸರಳತೆ, ಆಮೇಲೆ ಒಬ್ಬ ಪ್ರೊಡ್ಯೂಸರ್ಗೆ ದುಡ್ಡು ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಕ್ಯಾರವನ್ ಬೆಳಗ್ಗೆ ಹೋಗಿ ರೆಡಿಯಾಗಿ ಬಂದ್ರೆ ಮಧ್ಯಾಹ್ನ ಹೋಗ್ತಾರೆ ಊಟಕ್ಕೆ. ಅದಾದ್ಮೇಲೆ ಆಚೆ ಬಂದ್ರೆ ಪ್ಯಾಕಪ್ ಆಗೋವರೆಗೂ ಹೋಗಲ್ಲ. ಆಮೇಲೆ ಸ್ಪೀಡ್ ಅಪ್ ಮಾಡೋದು ಕೆಲಸಗಳನ್ನ. ಯಾಕ್ರೋ ಪ್ರೊಡ್ಯೂಸರ್ ದುಡ್ಡು ಹಾಳಾಗುತ್ತೆ ಕಣ್ರೋ, ಸ್ಪೀಡ್ ಅಪ್ ಯಾಕೆ ಮಾಡೋಣ. ಆಮೇಲೆ ಅವ್ರ ಜೊತೆಗೆ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳ್ಳೋಂಥದ್ದು. ಅವ್ರ ಕಷ್ಟಗಳು ಗೊತ್ತಿದ್ರೂ ಅಂದ್ರೆ ಹೇಳ್ಕೊಂಡಿಲ್ಲ ಅಂದ್ರೂ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು. ಇವೆಲ್ಲ ನೋಡಿದ್ರೆ ನಂಗೆ ಶಿವಣ್ಣ ಲವ್ ಯು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಸರ್, ಅಣ್ಣ ಸಿಂಪಲ್ ಕಟ್ಔಟ್ಗೆ ಹಿಂಗೆ ಅಂದ್ಬಿಟ್ರಲ್ಲಣ್ಣ, ರಕ್ತದಾನನೂ ಮಾಡ್ತೀವಿ, ಅನ್ನದಾನನೂ ಮಾಡ್ತೀವಿ, ಅಷ್ಟೇ ಕಣ ಇಲ್ಲಿ ಟೆಂಪಲೇ ಕಟ್ಟಿದೀವಣ್ಣ, ದೇವ್ರಣ್ಣ. ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಹಳ್ಳಿಯಿಂದ ಬಂದು ಒಂದು ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಮೆರಿಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾವುದು ಯಾರ ಕಡೆಯಿಂದ ಅಸಾಧ್ಯ ಅನ್ನೋ ಪದ ಇಲ್ಲೇ ಇಲ್ಲ, ಸಾಧ್ಯ ಆಗೇ ಆಗುತ್ತೆ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ. ರಿಷಬ್ ಶೆಟ್ಟಿ ಸರ್. ರಿಷಬ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಆಕ್ಟಿಂಗ್ ಅಂದ್ಕೊಂಡು ಡೈರೆಕ್ಷನ್ ಆಕ್ಟಿಂಗು ಎಲ್ಲನೂ ನಿಭಾಯಿಸ್ಕೊಂಡು ಅವ್ರದೇ ಆಗ್ತಕ್ಕಂಥ ಒಂದು ಸ್ಟೈಲ್ ಸಿನಿಮಾಗಳು ಮೇಕಿಂಗ್ ಇಟ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಅವ್ರ ಸ್ಟೈಲ್ ಬಿಟ್ಕೊಡದೆ ಬೇರೆದು ಏನೂ ಇಲ್ಲದೆ, ಯಾವಾಗ ನೋಡಿದ್ರು ಮಲಗಬೇಕಾದ್ರೆ ಎದ್ದೊಳ್ದವಾಗ ಯಾವಾಗ ಎಂಥ ಪರಿಸ್ಥಿತಿನಲ್ಲಿ ನೋಡಿದ್ರು ಒಂದು ಸಿನಿಮಾ ಅಂತ ಕೈ ತಗೊಂಡ್ರೆ ಸಿನಿಮಾ ಅಂತ ಆ ಉಸಿರನ್ನೇ ಸಿನಿಮಾಗೆ ಅಂತ ಇಟ್ಟಿರೋಂಥದ್ದು ಆ ವ್ಯಕ್ತಿಗೆ ಎಲ್ಲನೂ ಒಳ್ಳೇದಾಗಲಿ. ಡಾಲಿ ಧನಂಜಯ್ ಸ್ವೀಟ್ ಆರ್ಟ್, ವರ್ಟ ನೋಡೋದಕ್ಕೆ ಮಗುತರ ಮನ್ಸು. ಅವ್ರು ಒಳ್ಳೇದಾಗೇ ಆಗುತ್ತೆ. ಅವರು ನೆಮ್ಮದಿಯ ಜೀವನ ಹೆಂಗ್ ಮಾಡ್ಬೋದು ಅನ್ನಂಗಿದ್ರೆ ಡಾಲಿ ಧನಂಜಯ್ ನೋಡಿ ಮಾಡ್ಬೋದು. ಯಾಕಂದ್ರೆ ಎಲ್ಲನೂ ಸ್ವೀಕರಿಸ್ತಾರೆ. ಚಿತ್ರಾನ್ನಕ್ಕೂ ರೆಡಿ, ಬಿರಿಯಾನಿಗೂ ರೆಡಿ, ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ವಿಲನ್ಗೂ ರೆಡಿ ಸೈ ಅಂತಾರೆ, ಹೀರೋಗೂ ರೆಡಿ ಸೈ ಅಂತಾರೆ. ಅಂದ್ರೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದ. ಒಂದಷ್ಟು ಸಿನಿಮಾಗಳು ಹೀರೋ ಆಗಿ ಮತ್ತೆ ವಿಲನ್ ಆಗಿ ಮತ್ತೆ ಆ ಸ್ಟ್ಯಾಂಡ್ ಆದ್ರಲ್ಲ, ಒಂದು ಛಲ ಬಿಡದಿರ ಒಬ್ಬ ಕಲಾವಿದನಾಗಿ ಸ್ಟ್ಯಾಂಡ್ ಆಗಿದ್ದು, ಹೀರೋ ಆಗಿ ಎಲ್ಲ ಸ್ಟ್ಯಾಂಡ್ ಆಗಿದ್ದು. ಆಮೇಲೆ ಸಾಹಿತ್ಯಕ್ಕೂ ಸೈ, ಆಮೇಲೆ ಪ್ರೊಡ್ಯೂಸರ್ ಆಗಿನೂ ಸೈ ಅನ್ಸ್ಕೊಂಡಿದ್ದು. ಒಳ್ಳೇದಾಗ್ಲಿ. ಅವ್ನು ಏನು ದುಡ್ಕೊಂಡು ಹೋಗಲ್ಲ ಅನ್ಸುತ್ತೆ, ಎಲ್ಲ ದುಡ್ದಿದ್ದೆಲ್ಲ ಸಿನಿಮಾನೆ. ಅದೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡುವಂತ ವ್ಯಕ್ತಿ ತುಂಬಾನೇ ಇಷ್ಟ. ರೌರಿಂಗ್ ಸ್ಟಾರ್ ಶ್ರೀಮುರಳಿ ಅವರು. ಶ್ರೀಮುರಳಿ ಅಣ್ಣ ಡಾರ್ಲಿಂಗ್. ನನಗೆ ಡಾರ್ಲಿಂಗೆ. ಯಾಕಂದ್ರೆ ಅವರು ಎಷ್ಟು ಸ್ವೀಟ್ ಆರ್ಟ್ ಅಂದ್ರೆ ಯಾವಾಗೇ ಸಿಕ್ಕಿದ್ರು ಹಗ್ ಮಾಡೋದು, ಆ ಸ್ಮೈಲ್ ಸ್ಪೇಸ್ ಅಲ್ಲಿ ಮಾತಾಡೋವಂಥದ್ದು. ಆಮೇಲೆ ಶೂಟಿಂಗ್ ಅಂತ ಬಂದ್ರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡೋಕ್ಕೂ ರೈಟ್, ಆಮೇಲೆ ಪರ್ಫೆಕ್ಷನ್ಗೂ ರೈಟ್ ಅನ್ನೋದು, ಒಂದೊಂದು ಶಾರ್ಟ್ಗೂ ತೋರ್ಸ್ತಕ್ಕಂಥದ್ದು. ಆಮೇಲೆ ಅವ್ರ ಫ್ಯಾಮಿಲಿ ಕೂಡ ಅಂತ ಪ್ರೀತಿ ಇದೆಯಲ್ಲ, ಸೂಪರ್. ಮಕ್ಕಳ ಜೊತೆ ಆಟ ಆಡೋದು, ಅವ್ರ ಫ್ಯಾಮಿಲಿ ಕೂಡ ಪ್ರೀತಿ ಎಲ್ಲ ಸೂಪರ್. ಲವ್ ಇಟ್ ಡಾರ್ಲಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.